Hi everyone, welcome to my YouTube channel. In the previous video, we have solved some numericals related to resistors connected in parallel, resistors connected in series. There we have find out the potential difference, current, resistance. So we have solved some of the questions, and still we have to solve some of them. Some of the questions we have to solve. Before that one, let us continue the chapter electricity of class 10th science, that is physics part. Today in this video, let us know about heating effect of electric current or heating effect of electricity. So this is the part 11. So let us continue this chapter now. So in this video, we are going to study about heating effect of electric current. So for example, if you observe when you are charging your mobile, or when you are using when you are charging your mobile or laptop, when you put into charge, after some time it will get heated up. ಸ್ವಲ್ಪ ಹೊತ್ತು ನಂತರ ನೀವು ಮೊಬೈಲ್ನ ಚಾರ್ಜ್ಗೆ ಹಾಕಿರ್ತೀರಾ, ಲ್ಯಾಪ್ಟಾಪ್ನ ಚಾರ್ಜ್ಗೆ ಹಾಕಿರ್ತೀರಾ, ಅಥವಾ ಟಿ ವಿ ರನ್ ಆಗ್ತಾ ಇರುತ್ತೆ. ಸೊ ಸ್ವಲ್ಪ ಹೊತ್ತು ಆದಮೇಲೆ ನೀವು ನೋಡಿದ್ರೆ ಸೊ ಹೀಟ್ ಆಗಿರುತ್ತೆ. ಹಾಗಾದರೆ ಯಾಕೆ ಹೀಟ್ ಆಗಿರುತ್ತೆ? ಹೌ ಆ್ಯಂಡ್ ವೈ ಹೀಟ್ ಈಸ್ ಪ್ರೊಡ್ಯೂಸ್ಡ್ ವೆನ್ ಕರೆಂಟ್ ಫ್ಲೋಸ್? ಇದಕ್ಕೆ ಕಾರಣ ಕರೆಂಟು ಫ್ಲೋ ಆಗ್ತಾ ಇದೆ ಥ್ರೂ ಮೊಬೈಲ್, ಥ್ರೂ ಲ್ಯಾಪ್ಟಾಪ್, ಥ್ರೂ ಟಿ ವಿ, ಥ್ರೂ ಫ್ಯಾನ್. So for in each and every appliance current is flowing. So why and how these appliances will get heated up when current flows, that we have to study now. So let us take a device. That device has certain resistance. So let us take a device having a resistance R, and every device will have certain resistance. ಸೊ ನಾನು ಇಲ್ಲೊಂದು ಸಿಂಪಲ್ ಸರ್ಕ್ಯೂಟ್ ತೊಗೊತೀನಿ. ಈ ಸರ್ಕ್ಯೂಟಲ್ಲಿ ನಾನು ರೆಸಿಸ್ಟರ್ನ ತೊಗೊತೀನಿ. ಸೊ ಐ ಹ್ಯಾವ್ ಟೇಕನ್ ಎ ರೆಸಿಸ್ಟರ್ ಆ್ಯಂಡ್ ದಿಸ್ ಈಸ್ ಎ ಸಿಂಪಲ್ ಸರ್ಕ್ಯೂಟ್. ಸೊ ದಿಸ್ ಈಸ್ ಎ ಡಿವೈಸ್. ಇದೊಂದು ಡಿವೈಸ್. ಈ ಡಿವೈಸ್ಗೆ ಆರ್ ಅನ್ನುವಂತಹ ರೆಸಿಸ್ಟೆನ್ಸ್ ಇದೆ. ಈ ಡಿವೈಸನ್ನು ನಾವು ಬ್ಯಾಟ್ರಿಗೆ ಸೆಲ್ಗೆ ಕನೆಕ್ಟ್ ಮಾಡಿದ್ದೀವಿ. ಸೊ ಈಗ ನಾವು ತಿಳ್ಕೊಬೇಕಾಗಿರೋದು ವೆರಿ ಇಂಪಾರ್ಟೆಂಟು. ಅದೇನಪ್ಪ ಅಂದರೆ, ಆರ್ ರೆಸಿಸ್ಟೆನ್ಸ್ ಇರುವಂತಹ ಒಂದು ರೆಸಿಸ್ಟರ್ ಅಥವಾ ಡಿವೈಸಿನ ಮೂಲಕ ನಾವು ಕರೆಂಟನ್ನು ಫ್ಲೋ ಮಾಡ್ತಾ ಇದ್ದೀವಿ. ಆಸ್ ಲಾಂಗ್ ಆಸ್ ಕರೆಂಟ್ ಫ್ಲೋಸ್ ಥ್ರೂ ದ ಸರ್ಕ್ಯೂಟ್, ದ ಡಿವೈಸ್ ವಿಲ್ ಗೆಟ್ ಹೀಟೆಡ್ ಅಪ್. ಸೊ ಎಲ್ಲಿವರೆಗೂ ನೀವು ಈ ಸರ್ಕ್ಯೂಟ್ನೊಳಗಡೆ ಕರೆಂಟು ಫ್ಲೋ ಮಾಡ್ತಾ ಇರ್ತೀರೋ ಅಲ್ಲಿವರೆಗೂ ಕೂಡ ಈ ಡಿವೈಸು ಹೀಟ್ ಆಗ್ತಾನೆ ಹೋಗುತ್ತೆ. ದಿಸ್ ಡಿವೈಸ್ ವಿಲ್ ಗೆಟ್ ಹೀಟೆಡ್ ಅಪ್. ಹಾಗಾದರೆ ಈಗ ನಾವು ತಿಳ್ಕೊಳ್ಳೋಣ, ಇಲ್ಲಿ ನಾವು ಬಳಸಿದೀವಲ್ಲ ಸೆಲ್ ಅಥವಾ ಬ್ಯಾಟ್ರಿ, ದೇ ಪ್ರೊವೈಡ್. ಸೊ ಸೆಲ್ ಆರ್ ಬ್ಯಾಟ್ರಿ, ದೇ ವಿಲ್ ಪ್ರೊವೈಡ್ ಫೋರ್ಸ್. ದೇ ವಿಲ್ ಪ್ರೊವೈಡ್ ದ ಫೋರ್ಸ್ ಫಾರ್ ದ ಎಲೆಕ್ಟ್ರಾನ್ಸ್. ದೇ ವಿಲ್ ಪ್ರೊವೈಡ್ ದ ಫೋರ್ಸ್ ಫಾರ್ ದ ಎಲೆಕ್ಟ್ರಾನ್ಸ್ ಟು ಮೂವ್. ಸೊ ಸರ್ಕ್ಯೂಟ್ನಲ್ಲಿ ಫ್ರಮ್ ನೆಗೆಟಿವ್ ಟರ್ಮಿನಲ್ ಟು ಪಾಸಿಟಿವ್ ಟರ್ಮಿನಲ್ ಎಲೆಕ್ಟ್ರಾನ್ಸ್ ಮೂವ್ ಆಗಬೇಕು ಅಂದರೆ, ಸೊ ಬ್ಯಾಟ್ರಿ ಆಲ್ರೆಡಿ ನಾವು ಬಿಗಿನಿಂಗಲ್ಲಿ ಇದನ್ನು ಸ್ಟಡಿ ಮಾಡಿದ್ದೀವಿ. So battery or cell will provide the force. That force will makes the electrons to move. So when these electrons move in a device, so ಈ ಎಲೆಕ್ಟ್ರಾನ್ಸ್ಗಳು ಡಿವೈಸ್ನಲ್ಲಿ ಮೂವ್ ಆದಾಗ the device as ಈಗ ನಾನು ಫಾರ್ ಎಕ್ಸಾಂಪಲ್ ಇದೇ ಡಿವೈಸ್ ಅಂತ ತಗೊಂಡಿದ್ದೀನಿ. ದಿಸ್ ಡಿವೈಸ್ ಆಸ್ ಎ ಸರ್ಟೈನ್ ರೆಸಿಸ್ಟೆನ್ಸ್. ಈ ಡಿವೈಸ್ಗೆ ತನ್ನದೇ ಆದಂತಹ ರೆಸಿಸ್ಟೆನ್ಸನ್ನು ಹೊಂದಿದೆ. ದ ಡಿವೈಸ್ ಹ್ಯಾಸ್ ಎ ಸರ್ಟೈನ್ ರೆಸಿಸ್ಟೆನ್ಸ್. ದ ಎಲೆಕ್ಟ್ರಾನ್ಸ್, ಸೊ ಈ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ? ದ ಎಲೆಕ್ಟ್ರಾನ್ಸ್ undergoes collision with other atoms, or already ಇದನ್ನು ನಾವು ಸ್ಟಡಿ ಮಾಡಿದ್ದೀವಿ ಆಲ್ರೆಡಿ, or with impurities.
ಸೊ ಬೇರೆ ಆಟಮ್ಗಳ ಜೊತೆಗೆ ಅಥವಾ ಇಂಪ್ಯೂರಿಟೀಸ್ನ ಜೊತೆಗೆ ಈ ಎಲೆಕ್ಟ್ರಾನ್ಸ್ ಕೊಲೈಡ್ ಆಗುತ್ತೆ. ಸೊ ವೆನ್ ದೇ ವಿಲ್ ಕೊಲೈಡ್ ವಿತ್ ದೋಸ್, ಸೊ ಅವು ಕೊಲೈಡ್ ಆದಾಗ ಏನಾಗುತ್ತಪ್ಪ ಅಂದರೆ, ಸೊ ವೆನ್ ದೇ ಕೊಲೈಡ್ ವಿತ್ ಈಚ್ ಅದರ್, ವೆನ್ ದ ಎಲೆಕ್ಟ್ರಾನ್ಸ್ ವಿಲ್ ಗೆಟ್ ಕೊಲೈಡ್ ವಿತ್ ಆಟಮ್ಸ್ ಆರ್ ವೆನ್ ದೇ ಗೆಟ್ ಕೊಲೈಡ್ ವಿತ್ impurities, so collide ಆದಾಗ heat is produced. So heat is produced. So heat produce ಆಗುತ್ತೆ. So heat produce ಆಗ್ತಾ ಇದೆ ಅಂದ್ರೆ ಅದರ ಅರ್ಥ electrons collide ಆದಾಗ electrons lose energy. ಯಾವಾಗ ಎಲೆಕ್ಟ್ರಾನು ಬಂದು ಬೇರೆ ಆಟಮ್ಗೆ ಅಥವಾ ಇಂಪ್ಯೂರಿಟೀಸ್ಗೆ ಬಡಿಯುತ್ತೋ ಅವಾಗ ಎಲೆಕ್ಟ್ರಾನು ತನ್ನಲ್ಲಿರೋ ಎನರ್ಜಿನ ಕಳ್ಕೊಳ್ಳುತ್ತೆ. and that energy is converted into heat energy. ಹಾಗಾದ್ರೆ ಹೀಟ್ ಎನರ್ಜಿ ಆಗಿ ಏನು ಎಲೆಕ್ಟ್ರಾನು ಎನರ್ಜಿನ ಕಳ್ಕೊಳುತ್ತೋ ಆ ಕಳ್ಕೊಂಡಂತಹ ಎನರ್ಜಿ ಏನಾಗುತ್ತಪ್ಪ ಅಂದರೆ ಇಟ್ ಈಸ್ ಕನ್ವರ್ಟೆಡ್ ಇಂಟು ಹೀಟ್ ಎನರ್ಜಿ. ಸೊ ಈ ರೀತಿ ಸೊ ಡಿವೈಸ್ನಲ್ಲಿ ದಟ್ ಈಸ್ ಇಟ್ ಮೇ ಬಿ ಮೊಬೈಲ್ ಆರ್ ಇಟ್ ಮೇ ಬಿ ಲ್ಯಾಪ್ಟಾಪ್ ಆರ್ ಇಟ್ ಮೇ ಬಿ ಟಿ ವಿ ಆರ್ ಇಟ್ ಮೇ ಬಿ ರೆಫ್ರಿಜರೇಟರ್, ಯಾವುದಾರ ಆಗಿರಲಿ, ಸೊ ಆ ಸರ್ಕ್ಯೂಟ್ ಒಳಗಡೆ ಕರೆಂಟು ಹರಿದಾಗ ಆ ಸರ್ಕ್ಯೂಟ್ನಲ್ಲಿರುವಂತಹ ಎಲೆಕ್ಟ್ರಾನು ಮೂವ್ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ಬ್ಯಾಟ್ರಿ ವಿಚ್ ಪ್ರೊವೈಡ್ ದ ಫೋರ್ಸ್. ಸೊ ವೆನ್ ದೇ ಮೂವ್, ಸೊ ಎಲೆಕ್ಟ್ರಾನ್ಸ್ ಕೆನಾಟ್ ಮೂವ್ ಸ್ಮೂತ್ಲಿ ಥ್ರೂಔಟ್ ದ ಸರ್ಕ್ಯೂಟ್. In some places there will be disturbance for the flow of current, and this disturbance is due to electrons is getting collided with the atoms and with the impurities, and hence electron loses energy. The energy which the electron lose will be converted into heat energy, and hence the device will get heated up. So idu ನೀವು ಮುಖ್ಯವಾಗಿ ತಿಳ್ಕೋಬೇಕಾಗಿರೋಂಥ ವೆರಿ ಇಂಪಾರ್ಟೆಂಟ್. ಸೊ ಹಾಗಾದರೆ ಈಗ ನಮಗೆ ಗೊತ್ತಿದೆ, ಸೊ ಡಿಸ್ಟರ್ಬೆನ್ಸ್ ತುಂಬ ಜಾಸ್ತಿ ಇದೆ. ನಾವು ಆಲ್ರೆಡಿ ಹೇಳಿದ್ದೀವಿ ಆ ಡಿಸ್ಟರ್ಬೆನ್ಸು ಬೇರೆ ಯಾರೂ ಅಲ್ಲ, ದ ಡಿಸ್ಟರ್ಬೆನ್ಸ್ ಈಸ್ ಕಾಲ್ಡ್ ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸು ಹೆಚ್ಚಿದೆ ಅಂದರೆ ಡಿಸ್ಟರ್ಬೆನ್ಸು ಜಾಸ್ತಿ ಇದೆ ಅಂದರೆ ದೇರ್ ವಿಲ್ ಬಿ ಮೋರ್ ಕೊಲ್ಯೂಷನ್. ಸೊ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ ಅಂದರೆ ಕೊಲ್ಯೂಷನ್ ಜಾಸ್ತಿ ಇರುತ್ತೆ, ಕೊಲ್ಯೂಷನ್ ವಿಲ್ ಬಿ ಮೋರ್. ಸೊ ಆ್ಯಸ್ ದ ಕೊಲ್ಯೂಷನ್ ವಿಲ್ ಬಿ more heat will be produced. ಕೊಲ್ಯೂಷನ್ ಜಾಸ್ತಿ ಇದೆ ಅಂದರೆ ಮೋರ್ ಹೀಟ್ ವಿಲ್ ಬಿ, ಸೊ ಹೆಚ್ಚಿನ ಹೀಟು ಮೋರ್ ಹೀಟ್ ವಿಲ್ ಬಿ ಪ್ರೊಡ್ಯೂಸ್ಡ್. ಸೊ ಅದೇ ಥರ ಡಿಸ್ಟರ್ಬೆನ್ಸ್ ಅಂದರೆ ರೆಸಿಸ್ಟೆನ್ಸ್ ಕಡಿಮೆ ಇದೆ ಅಂದಾಗ ಸೊ ಲೆಸ್ ಕೊಲ್ಯೂಷನ್, ಸೊ ಕಡಿಮೆ ಕೊಲ್ಯೂಷನ್ ಆಗುತ್ತೆ ಯಾಕೆಂದರೆ ಡಿಸ್ಟರ್ಬೆನ್ಸ್ ತುಂಬ ಕಡಿಮೆ ಇದೆ. ಸೊ ಲೆಸ್ ಕೊಲ್ಯೂಷನ್ ಆದಾಗ ಸೊ ಲೆಸ್ ಹೀಟ್ ಈಸ್ ಪ್ರೊಡ್ಯೂಸ್ಡ್. ಅಂದರೆ ಅರ್ಥ ರೆಸಿಸ್ಟೆನ್ಸು ಮತ್ತು ರೆಸಿಸ್ಟೆನ್ಸ್ ಹೆಚ್ಚಾದರೆ ಹೀಟ್ ಪ್ರೊಡ್ಯೂಸ್ ಕೂಡ ಜಾಸ್ತಿ ಆಗುತ್ತೆ, ರೆಸಿಸ್ಟೆನ್ಸ್ ಕಡಿಮೆ ಆದರೆ ಹೀಟ್ ಪ್ರೊಡ್ಯೂಸು ಕೂಡ ಕಡಿಮೆ ಆಗುತ್ತೆ. ಹಾಗಾದರೆ ಹೀಟ್ ಪ್ರೊಡ್ಯೂಸ್ಡ್ ಇನ್ ಎ ಕಂಡಕ್ಟರ್ ಆರ್ ಇನ್ ಎ ಡಿವೈಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. So heat produced in a conductor is directly proportional to resistance. Not only direct proportional to resistance, even heat produced in a conductor is directly proportional to time, and heat produced in a conductor is directly proportional to current also. Heat produced in a conductor is directly proportional to current also. That means resistance is more, heat produced is more. So as you provide more, as you make the current to flow in more time, so when the current flows, the flow of current takes more time, the current flows more time means so heat produced also more. So if you increase the current, heat produced in a conductor also increases. That means so H is directly proportional to R, T and I. ಸೊ ಈ ಮೂರನ್ನು ಯೂಸ್ ಮಾಡಿಕೊಂಡು ಜೌಲ್ಸ್ ಅವರು ತಮ್ಮದೇ ಆದಂತಹ ಒಂದು ಲಾನ ಸ್ಟೇಟ್ ಮಾಡಿದ್ದಾರೆ. ಲೆಟ್ ಅಸ್ ಸಿ ದ ಜೌಲ್ಸ್ ಲಾ ಆಫ್ ಹೀಟಿಂಗ್ ಎಫೆಕ್ಟ್. ಸೊ ಲೆಟ್ ಅಸ್ ಸ್ಟಡಿ ಅಬೌಟ್ ಜೌಲ್ಸ್ ಲಾ ಆಫ್ ಹೀಟಿಂಗ್ ಎಫೆಕ್ಟ್. ಸೊ ಜೌಲ್ಸ್ ಲಾ ಇಟ್ ಸ್ಟೇಟ್ಸ್ ದಟ್ heat produced in a conductor is proportional to
Heat produced in a conductor is proportional to square of current. Heat produced in a conductor is proportional to square of current, comma, resistance, and the time for which the current flows. So heat produced in a conductor is directly proportional to square of current, resistance, and the time for which current flows. That means, so if you, that means first barana. So as you increase the resistance, heat produced also increases. As the resistance decreases, heat produced also decreases. Idu one. Then second one, as the time increases, heat also increases. As the time decreases, heat produced also decreases. Then resistance aito, time aito, current. As current flows, more current flows, then more heat is produced. As less current flows, less heat is produced. That means all the three are directly proportional to heat produced in a conductor. So according to Joules law, heat produced in a conductor is proportional to square of current, resistance, and the time for which the current flows. So ಹಾಗಾದ್ರೆ ಈಗ ನಾವು Joules law ನ ಡಿರೈವ್ ಮಾಡೋಣ. Let us derive Joules law. ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ನಾವು ಅದನ್ನ ಈಗ ಡಿಫೈನ್ ಮಾಡೋಣ. ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ V. Potential difference is defined as the amount of work done in bringing a unit charge from one point to another point. This is called potential difference. This already nodidivi, idik related problems kuda madidivi now. V is equal to W by Q. Now V is equal to W by Q. So W is equal to V into Q. So multiply Q here. So W is equal to V into Q ಆಯಿತು. ಈಗ W ಅಂದರೆ work done. So work done is equal to, so since work is a form of energy, heat is also a form of energy. Work ಕೂಡ work is a form of energy and heat is also a form of energy. Therefore work done is equal to heat produced. That is work done is equal to heat. So ಹಾಗಾದ್ರೆ W ಬದಲು H ಹಾಕೊಂತೀನಿ. H is equal to V into Q. Okay. ಅಂದ್ರೆ ಅರ್ಥ work done is a form of energy. Then work done is equal to heat. That is heat is also a form of energy. Work done ಕೂಡ form of energy. Heat is also a form of energy. Therefore they are equal to each other. Therefore in place of W I have written H. H is equal to V into Q. So H is equal to V. What is V? V is equal to IR into what is Q? So Q is equal to, so IT. Q is equal to IT. Then beginning alle nodidvu ನಾವು ಏನಂತ. So V is equal to Ohm's law ಪ್ರಕಾರ V is equal to IR. ಎಲ್ಲಿ V ಬರುತ್ತೋ ಅಲ್ಲಿ IR ಸಬ್ಸ್ಟಿಟ್ಯೂಷನ್ ಮಾಡಿ, ಎಲ್ಲಿ Q ಬರುತ್ತೋ ಅಲ್ಲಿ ಸೊ ನಮಗೆ ಗೊತ್ತಿದೆ ಏನಂತ, I is equal to Q by T. Then we want Q. Q is equal to IT. So ಈ T ನ ಇಲ್ಲಿ ಮಲ್ಟಿಪ್ಲೈ ಮಾಡೋಣ. So I is equal to Q by T. Q is equal to IT. So H is equal to IR into, it will become I into I become I square, R into T, that is RT. So according to Joules law, H is equal to I square RT. So this is Joules law. So ಇದನ್ನೇ ನಾವು Joules law ಅಂತ ಕರಿತೀವಿ. ಸೊ ಹಾಗಾದ್ರೆ ನಾವು ಈ Joules law ನ ನಾವು ಈ ತರ ಎಲ್ಲ ಬರ್ಕೋಬಹುದು. ಈ ನಾಲ್ಕನ್ನು ಜ್ಞಾಪಕ ಇಟ್ಕೊಳ್ಳಿ. ಸೊ ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದು H is equal to ಇಲ್ಲಿ ಇದೆಯಲ್ಲ ಇದು H is equal to V into Q, ಒಂದು ರಿಲೇಷನ್. ಎರಡನೇ ರಿಲೇಷನ್ ಅಕಾರ್ಡಿಂಗ್ ಟು ಓಮ್ಸ್ ಲಾ H is equal to I square RT. ದೆನ್ ಅದನ್ನು ಈಗೂ ಬರಿಬೋದು, H is equal to V into I into T ಅಂತ ಕೂಡ ಬರಿಬೋದು. ಸೊ H is equal to V into, ನೋಡಿ H ಹಾಗೆ ಬರ್ಕೊಂಡೆ, V ಹಾಗೆ ಬರ್ದೆ,
Q ಅಂದ್ರೆ ಏನು IT. ಸೊ H is equal to V into I into T ಅಂತನೂ ಕೂಡ ಬರೀಬಹುದು. ಅಥವಾ ಅದು ನೀಗೂ ಕೂಡ ಬರೀಬಹುದು ನಾವು. ವಿ ಕ್ಯಾನ್ ರೈಟ್ ಲೈಕ್ ದಿಸ್, H is equal to ನೋಡಿ T ಹಾಗೆ ಬರ್ಕೊಂತೀನಿ, T ಹಾಗೆ ಬರ್ದಿದ್ದೀನಿ. ಇನ್ನು V ಜಾಗದಲ್ಲಿ ಇನ್ ಪ್ಲೇಸ್ ಆಫ್ V ಹಾಗೆ ಬರೀತೀನಿ ಇಂಟು ಈ I ಇದೆಯಲ್ಲ, I ಪ್ಲೇಸಲ್ಲಿ ನಾನು I is equal to V by R. ಹಾಗಾದರೆ H is equal to V into V become V square divided by R into T. So H is equal to V into Q, H is equal to I square RT, H is equal to V into I into T, or H is equal to V square R by T. ಸೊ ಈ ನಾಲ್ಕು ರಿಲೇಷನ್ ಜ್ಞಾಪಕ ಇಟ್ಕೊಂಡ್ರೆ ನಾವು ಈ ನಾಲ್ಕು ಇಟ್ಕೋಬೇಕು ಅಂತ ಏನಿಲ್ಲ, ಇದೊಂದು ಬೇಕು ಮೇನ್. H is equal to V into Q ಬರ್ಕೊಂಡ್ರೆ H is equal to V ಅಂದರೆ ದಟ್ ಈಸ್ ಇಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ, V ಅಂದರೆ ಐ ಆರು, Q ಅಂದರೆ ಐ ಟಿ, ಅಲ್ಲಿಗೆ I ಇಂಟು ಐ ಸ್ಕ್ವೇರ್ ಆರ್ ಟಿ, ಐ ಸ್ಕ್ವೇರ್ ಆರ್ ಟಿ. ಇನ್ನು ನೆಕ್ಸ್ಟ್ H is equal to V ಅಂದರೆ ಹಾಗೆ ಬರ್ಕೊಂಡಿದ್ದೀನಿ, Q ಅಂದರೆ ಐ ಟಿ ಇಲ್ಲಿ ಬರ್ಕೊಂಡಿದ್ದೀವಿ, Q is equal to ಐ ಟಿ ಅಂತ. ನೆಕ್ಸ್ಟು H is equal to V ಹಾಗೆ ಇದೆ, T ಹಾಗೆ ಇದೆ. ಸೊ V ಹಾಗೆ ಇದೆ, ಇಲ್ಲಿಗೆ ಬಂದರೆ V ಹಾಗೆ ಇದೆ, T ಹಾಗೆ ಇದೆ, I ಅಂದರೆ V ಬೈ ಆರ್, ಅಲ್ಲಿಗೆ V ಇಂಟು V ಸ್ಕ್ವೇರ್ ಬೈ ಆರ್ ಇಂಟು ಟಿ, V ಸ್ಕ್ವೇರ್ ಬೈ ಆರ್, V ಸ್ಕ್ವೇರ್ ಬೈ ಆರ್ ಇಂಟು ಟಿ. ಸೊ ದೀಸ್ ಆರ್ ದ ಫೋರ್ ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಸೊ ದಿಸ್ ಈಸ್ ಅಬೌಟ್ ಜೌಲ್ಸ್ ಲಾ. ಸೊ ಇದನ್ನ ನಾವು ಜೌಲ್ಸ್ ಲಾ ಅಂತ ಕರಿತೀವಿ. ಸೊ ಈ ಜೌಲ್ಸ್ ಲಾನ ನಾವು ಈಗ ನಾವು ವೆರಿ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರೋದು ದಟ್ ಈಸ್ ಅಪ್ಲಿಕೇಶನ್ಸ್ ಆಫ್ ಈಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರೆಯೋಣ, ಆರ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅಪ್ಲಿಕೇಶನ್ಸ್ ಆಫ್ Joules law of heating effect. ಸೊ ಇದ್ರ ಬಗ್ಗೆ ನಾವೀಗ ತಿಳ್ಕೊಂತ ಹೋಗೋಣ. ಅಪ್ಲಿಕೇಶನ್ಸ್ ಆಫ್ ಜೌಲ್ಸ್ ಲಾ ಆಫ್ ಹೀಟಿಂಗ್ ಎಫೆಕ್ಟ್ ಬಗ್ಗೆ. ಸೊ ಎಲ್ಲೆಲ್ಲಿ ಬಳಸ್ತೀವಿ ನಾವು ಜೌಲ್ಸ್ ಲಾನ ಅಂದಾಗ, ಸೊ ಜೌಲ್ಸ್ ಲಾ ಈಸ್ ಯೂಸ್ಡ್ ಇನ್ ಐರನ್ ಬಾಕ್ಸ್. ನೋಡಿ ನಾವು ಮನೆಯಲ್ಲಿ ಐರನ್ ಬಾಕ್ಸ್ ಬಳಸ್ತೀವಿ. ನಾವು ಐರನ್ ಬಾಕ್ಸ್ನಲ್ಲಿ ಒಂದು ಕಾಯಿಲ್ ಇರುತ್ತೆ, ಆ ಕಾಯಿಲ್ಗೆ ತನ್ನದೇ ಆದಂತಹ ರೆಸಿಸ್ಟೆನ್ಸ್ ಇರುತ್ತೆ. ಕರೆಂಟು ಫ್ಲೋ ಆದಾಗ ಆ ಕಾಯಿಲ್ನಲ್ಲಿ ಎಲೆಕ್ಟ್ರಾನ್ಸು ಫ್ಲೋ ಆದಾಗ ಆ ಎಲೆಕ್ಟ್ರಾನ್ಸು ಆ ಕಾಯಿಲ್ನಲ್ಲಿರುವ ಆಟಮ್ಸ್ ಮತ್ತು ಇಂಪ್ಯೂರಿಟೀಸ್ ಜೊತೆಗೆ ಕೊಲೈಡ್ ಆದಾಗ ಎಲೆಕ್ಟ್ರಾನ್ಸು ತನ್ನ ಎನರ್ಜಿನ ಕಳ್ಕೊಂಡು ಅದೇ ಎನರ್ಜಿ ಹೀಟಾಗಿ ಪ್ರೊಡ್ಯೂಸ್ ಆಗಿರುತ್ತೆ. ಸೊ ಅದರಿಂದ ಐರನ್ ಬಾಕ್ಸ್ ಹೀಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಹೆಚ್ಚು ಕರೆಂಟ್ ಕೊಟ್ಟಷ್ಟು ಇನ್ನೂ ಹೆಚ್ಚು ಹೀಟ್ ಆಗುತ್ತೆ. ನೀವು ಹೆಚ್ಚು ಟೈಮ್ ಐರನ್ ಬಾಕ್ಸ್ಗೆ ಕರೆಂಟ್ ಕೊಟ್ಟಷ್ಟು ಜಾಸ್ತಿ ಹೀಟು ಪ್ರೊಡ್ಯೂಸ್ ಆಗುತ್ತೆ. ಹಾಗಾದರೆ H is equal to I square RT ಅಪ್ಲಿಕಬಲ್ ಆಗಿದೆ ಅಂದರೆ ದಟ್ ಈಸ್ ದ ಅಪ್ಲಿಕೇಶನ್ ಆಫ್ ಜೌಲ್ಸ್ ಲಾ. ಐರನ್ ಬಾಕ್ಸು, ವಿ ಆರ್ ಯೂಸಿಂಗ್ ಹೀಟರ್, ವಿ ಆರ್ ಯೂಸಿಂಗ್ ಓವನ್, ವಿ ಆರ್ ಯೂಸಿಂಗ್ ಟೋಸ್ಟರ್, then we are using electric kettle, then we are using bulb, then we are using fuse. So these are the applications of Joules law of heating effect. ನಾನು ಏನೇನು ಹೇಳಿದ್ದೀನಿ, ಐರನ್ ಬಾಕ್ಸು, ಹೀಟರು, ಓವನ್ನು, ಟೋಸ್ಟರು, ಕೆಟಲ್ಲು, ಬಲ್ಬು, ಫ್ಯೂಸು, ಇಲ್ಲೆಲ್ಲದರಲ್ಲೂ ಕೂಡ ಸೊ ಜೌಲ್ಸ್ ಲಾ ಅಪ್ಲೈ ಆಗುತ್ತೆ. ಆಲ್ ದೀಸ್ ಡಿವೈಸ್ ವಿಲ್ ವರ್ಕ್ಸ್ ಆನ್ ಜೌಲ್ಸ್ ಲಾ. ಸೊ ಜೌಲ್ಸ್ ಲಾ ನೋಡಿ, ನಾವು ಬಲ್ಬಿಗೆ ಕರೆಂಟನ್ನು ಕೊಟ್ಟಾಗ ಸೊ ಬಲ್ಬ್ನಲ್ಲಿರೋ ಫಿಲಮೆಂಟು ಹೀಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಹೀಟು ಇಟ್ ವಿಲ್ ಗಿವ್ಸ್ ಔಟ್ ಲೈಟ್. ಹಾಗಾದರೆ ಬಲ್ಬಿನ ಫಿಲಮೆಂಟು ಹೀಟ್ ಆಗಬೇಕು ಅಂದರೆ ಕರೆಂಟನ್ನು ಕೊಡಬೇಕು. ನೀವು ಕರೆಂಟ್ ಕೊಟ್ಟಷ್ಟು ಹೀಟು ಪ್ರೊಡ್ಯೂಸ್ ಆಗುತ್ತೆ. ಆ ಫಿಲಮೆಂಟಲ್ಲಿ ಅದರದೇ ಆದಂತಹ ರೆಸಿಸ್ಟೆನ್ಸ್ ಇರುತ್ತೆ. ಕರೆಂಟ್ ಕೊಟ್ಟಾಗ ಎಲೆಕ್ಟ್ರಾನ್ಸು ಕೊಲೈಡ್ ಆಗುತ್ತೆ. ಸೊ ಎಲೆಕ್ಟ್ರಾನ್ಸು ಕೊಲೈಡ್ ಆದಾಗ ಎಲೆಕ್ಟ್ರಾನ್ಸು ಇಟ್ ಲೂಸಸ್ ಎನರ್ಜಿ, ಬಟ್ ದಟ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಹೀಟ್ ಎನರ್ಜಿ. ಸೊ ಡ್ಯೂ ಟು ದಿಸ್ ಒನ್ ಫಿಲಮೆಂಟ್ ವಿಲ್ ಗೆಟ್ heated up and that heat energy is converted into light energy and hence the bulb will gives out light. ಸೊ ಇಲ್ಲಿ ಮೇನ್ ಫಿಲಮೆಂಟು ಹೀಟ್ ಆಗ್ತಾ ಇದೆ ಅಂದರೆ ಅಪ್ಲಿಕೇಶನ್ ಆಫ್ ಜೌಲ್ಸ್ ಲಾ. ದೆನ್ ಹೀಟರ್, ದೆನ್ ಓವನ್, ಟೋಸ್ಟರ್, ಕೆಟಲ್, ಬಲ್ಬ್, ಫ್ಯೂಸ್, all these works on that is Joules law of heating effect. ಈಗ ನೆಕ್ಸ್ಟ್ ನಾವು ತಿಳ್ಕೊಬೇಕಾಗಿರೋದು ವೆರಿ ಇಂಪಾರ್ಟೆಂಟು, ವಾಟ್ ಈಸ್ ಎ ಫ್ಯೂಸ್.
A fuse is a safety device. So fuse is a safety device. ಇದನ್ನ ಸೇಫ್ಟಿ ಡಿವೈಸ್ ಅಂತ ಕರಿತೀವಿ. ಸೊ ವಿಚ್ ಈಸ್ ಯೂಸ್ಡ್, ಫ್ಯೂಸ್ is a safety device, a safety device which is connected in series, with the circuit, it is made of an alloy of lead and tin. Fuse is a wire which is made up of an alloy of lead and tin. lead to tin na mix ಮಾಡಿರುವ alloy ನೇ ನಾವು fuse ಅಂತ ಕರಿತೀವಿ, which has low melting point. So fuse ಅನ್ನೋದು ಸೇಫ್ಟಿ ಡಿವೈಸ್. ಇದನ್ನ ಯಾವಾಗಲೂ ಸರ್ಕ್ಯೂಟ್ ನಲ್ಲಿ ಸೀರೀಸ್ ಆಗಿ ಕನೆಕ್ಟ್ ಮಾಡಬೇಕು. ಸೊ ಇದನ್ನ ಲೆಡ್ ಮತ್ತೆ ಟಿನ್ ಎರಡನ್ನೂ ಸೇರಿಸಿ ಮಾಡಿರುತ್ತೆ ಅಂಡ್ ಇದರ ಮೆಲ್ಟಿಂಗ್ ಪಾಯಿಂಟ್ ತುಂಬಾ ಕಡಿಮೆ ಇರುತ್ತೆ. ಸೊ ಇದು ಫ್ಯೂಸ್ ಅಂದ್ರೆ ಏನು. ಹಾಗಾದ್ರೆ ಫ್ಯೂಸ್ ಹೇಗೆ ವರ್ಕ್ ಆಗುತ್ತೆ? ಸೊ ಫ್ಯೂಸ್ ವರ್ಕ್ ಆಗೋದು ಪ್ರಿನ್ಸಿಪಲ್ ಗೆ ಬರೋಣ. ಇಟ್ ವರ್ಕ್ಸ್ ಆನ್ Joules law of heating effect. So what is the working of fuse works on Joules law of heating effect. So Joules law na use ಮಾಡಿಕೊಂಡು ಇದು ವರ್ಕ್ ಆಗುತ್ತೆ. ಹಾಗಾದ್ರೆ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ನಾವು ಆಲ್ರೆಡಿ ನೋಡಿದ್ವಿ ಲೋ ಮೆಲ್ಟಿಂಗ್ ಪಾಯಿಂಟ್ ಇದೆ. when excess current, so ಹೆಚ್ಚಾದಂತಹ ಕರೆಂಟ್, when excess current flows through the fuse, the fuse wire get melted. So fuse wire melt ಆಗಕ್ಕೆ ಶುರುವಾಗುತ್ತೆ. The fuse wire will get melted and hence it breaks the circuit. ನೋಡಿ, ಯಾವಾಗ ಎಕ್ಸಸ್ ಕರೆಂಟು ಫ್ಲೋ ಆಗುತ್ತೋ ಕರೆಂಟು ಹೆಚ್ಚಾದಂತೆ E2 ಪ್ರೊಡ್ಯೂಸ್ ಆಗುತ್ತೆ, E2 ಕೂಡ ಹೆಚ್ಚಾಗುತ್ತೆ. ಆಸ್ ಎಕ್ಸಸ್ ಕರೆಂಟ್ ಹೆಚ್ಚಾದಂತಹ ಕರೆಂಟ್ ಏನು ಮಾಡುತ್ತೆ? ಸೊ ಹೆಚ್ಚು ಹೀಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಹೆಚ್ಚು ಹೀಟ್ ಏನು ಮಾಡುತ್ತೆ? ಫ್ಯೂಸ್ ವೈರನ್ನು ಮೆಲ್ಟ್ ಮಾಡುತ್ತೆ. ಯಾಕೆಂದರೆ ಫ್ಯೂಸ್ ವೈರ್ ಇರೋದು ಲೋ ಮೆಲ್ಟಿಂಗ್ ಪಾಯಿಂಟ್. ಸೊ ಇಟ್ ಗೆಟ್ ಮೆಲ್ಟೆಡ್ ಆ್ಯಂಡ್ ಎನ್ಸ್ ಇಟ್ ಬ್ರೇಕ್ಸ್ ದ ಸರ್ಕ್ಯೂಟ್. ಅದು ಮೆಲ್ಟ್ ಆಗೋ ಮೂಲಕ ಸರ್ಕ್ಯೂಟ್ನ ಬ್ರೇಕ್ ಮಾಡುತ್ತೆ. ಸೊ ಆ್ಯಂಡ್ ಎನ್ಸ್ ಇಟ್ ಬ್ರೇಕ್ಸ್ ದ ಸರ್ಕ್ಯೂಟ್ ಆ್ಯಂಡ್ protects the devices or appliances from damage. So appliances ಗಳನ್ನ ಡ್ಯಾಮೇಜ್ ಇಂದ ಅದು ಪ್ರೊಟೆಕ್ಟ್ ಮಾಡುತ್ತೆ. So this is the application of Joules law. So Joules law ನ ನಾವು ಎಲ್ಲೆಲ್ಲಿ ಅಪ್ಲೈ ಮಾಡ್ತೀವಪ್ಪ ಅಂದ್ರೆ, ಒಂದು Joules law is applied in iron box, toaster, oven, heater, kettle, bulb, fuse. How the fuse work? Fuse works on Joules law of heating effect. ಏನಾಗುತ್ತೆ? When excess current flows through the fuse wire, the fuse wire will get melted because fuse wire has low melting point which is made up of lead and tin, and hence when it gets melt it breaks the circuit and hence protect the devices or appliances from the damage. This is how the fuse wire works. Fuse wire, on which principle it works? It works on the principle of Joules law of heating effect. So related to Joules law of heating effect, next class alli ನಾವು in the next video we are going to solve some numericals related to Joules law. So till then, thank you very much for watching my YouTube channel. So those who are not subscribed, please subscribe my channel. Those who already subscribed, please watch my videos, like my videos and share my videos, and don't forget to press the bell icon to get the notification for the next video. So thank you very much.